ಹೊಸ ವರ್ಷಕ್ಕೆ ಮದ್ಯದ ನಶೆಯಲ್ಲಿ ತೇಲಾಡಿದ್ದಾರೆ ಬೆಂಗಳೂರಿಗರು. ನ್ಯೂ ಇಯರ್ಗೆ ಸುಮಾರು 1000 ಕೋಟಿ ಮೌಲ್ಯದ ಮದ್ಯ ಸೇಲ್ ಆಗಿದೆ. ನೆನೆ ಒಂದೇ ದಿನ 7305 KSBCL ಮಾರಾಟಗಾರರಿಂದ ಸೇಲ್ ಆಗಿದೆ. IMLನ 4,83,715 ಬಾಕ್ಸ್ ಮದ್ಯ ಸೇಲ್ ಆಗಿದೆ. ಒಟ್ಟು 250.25 ಕೋಟಿ ಮೌಲ್ಯ, 10,27,060 ಬಾಕ್ಸ್ ಮದ್ಯ ಮಾರಾಟ ಆಗಿದೆ. 408.50 ಕೋಟಿ ಆದಾಯ ಹೊಂದಿದೆ. 4,04,998 ಬಿಯರ್ ಬಾಕ್ಸ್ ಸೇಲ್ ಆಗಿದೆ. 80.58 ಕೋಟಿ ವಹಿವಾಟಾಗಿದೆ. ಡಿಸೆಂಬರ್ 27ಕ್ಕೇನೆ 408 ಕೋಟಿ ಮೌಲ್ಯದ ಮದ್ಯ ಮಾರಾಟವಾಗಿತ್ತು. ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಯ ಖಜಾನೆಗೆ ಭರ್ಜರಿಯಾಗಿ ಆದಾಯ ಸಿಕ್ಕಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಸಿಕ್ಕಿದೆ. ಅರ್ಧ ದಿನದಲ್ಲೇ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಹೊಸ ವರ್ಷ ಆಚರಣೆಯ ಸಂಭ್ರಮ ಅಬಕಾರಿ ಇಲಾಖೆಗಂತೂ ಭರ್ಜರಿ ಆದಾಯವನ್ನು ತಂದುಕೊಟ್ಟಿದೆ. ಡಿಸೆಂಬರ್ 31ರಂದು ಕೇವಲ ಅರ್ಧ ದಿನದಲ್ಲೇ 300 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಮದ್ಯ ಮಾರಾಟ ಆಗಿದೆ. ಕಳೆದ ವರ್ಷ ಇದೇ ದಿನ ಗಳಿಸಿದಂತಹ ಆದಾಯಕ್ಕಿಂತಲೂ ಹೆಚ್ಚಿನ ಆದಾಯ ಈ ಬಾರಿ ಅಬಕಾರಿ ಇಲಾಖೆಗೆ ಸಿಕ್ಕಿರುವಂಥದ್ದು. ಅಬಕಾರಿ ಇಲಾಖೆ 250 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟದ ಗುರಿಯನ್ನ ಇಟ್ಕೊಂಡಿತ್ತು. ಆದರೆ ಅದನ್ನು ಮೀರಿ ಮಾರಾಟವಾಗಿದೆ. ಅಷ್ಟರ ಮಟ್ಟಿಗೆ ಮದ್ಯವನ್ನ ಖರೀದಿ ಮಾಡಿದ್ದಾರೆ ಬೆಂಗಳೂರಿಗರು. ಕಳೆದ ವರ್ಷ 2023ರ ಡಿಸೆಂಬರ್ 30ರಂದು 193 ಕೋಟಿ ಆದಾಯ ಬಂದಿತ್ತು. ಆದರೆ ಈ ಬಾರಿ ಅದನ್ನ ಮೀರಿ ಅಧಿಕವಾಗಿ ಗಳಿಕೆಯನ್ನ ಮಾಡಿದೆ. 2024 ಡಿಸೆಂಬರ್ 31ರಂದು 7,305 ಮದ್ಯ ಮಾರಾಟಗಾರರು KSBCLನಿಂದ ಮದ್ಯ ಖರೀದಿ ಮಾಡಿದ್ದಾರೆ. IML 4,83,715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ಆದಾಯ ಸಂಗ್ರಹವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಸುಷ್ಮಿತಾ, ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಬಂದಿರುವಂಥದ್ದು. ಜನ ಬರೀ ಕುಡ್ದಿಲ್ಲ ಅಂತ ಕಾಣಿಸುತ್ತೆ, ಅದರಲ್ಲೇ ಮುಳುಗಿ ತೇಲ್ ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ನಿಜ ಅಂತಾನೆ ಹೇಳ್ಬೋದು ರಮ್ಯಾ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಕೂಡ ಒಂದು ಪಾರ್ಟಿ ಮೋಡೇ ಆನ್ ಆಗುತ್ತೆ. ಅದರಲ್ಲೂ ಕೂಡ ಡಿಸೆಂಬರ್ 31ನೇ ತಾರೀಕು ಏನಿದೆ ಹೆಚ್ಚಾಗಿ ಮದ್ಯ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿದಿನಕ್ಕೆ ಹೋಲಿಸ್ಕೊಂಡ್ರೆ 4 ಪಟ್ಟಷ್ಟು ಮದ್ಯ ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿಯೂ ಕೂಡ ಅಧಿಕವಾಗಿ ಮದ್ಯ ಸೇಲ್ ಆಗಿರುವಂತದ್ದು. ಏನು ಕಳೆದ ವರ್ಷ ಡಿಸೆಂಬರ್ 31ನೇ ತಾರೀಕು ಬರೀ 193 ಕೋಟಿ ಆದಾಯವನ್ನ ಅಬಕಾರಿ ಇಲಾಖೆ ಗಳಿಸಿತ್ತು, ಹಾಗೆ KSBCL ಗಳಿಸಿತ್ತು. ಆದ್ರೆ ಈ ಬಾರಿ ಸರಿಸುಮಾರು ಬರೀ ಮಧ್ಯಾಹ್ನ 2 ಗಂಟೆವರೆಗೂ 308 ಕೋಟಿ, ಹಾಗೆ ರಾತ್ರಿವರೆಗೂ ಸುಮಾರು 430 ಕೋಟಿಯಷ್ಟು ಲಾಭವನ್ನ ಗಳಿಸಿರುವಂತದ್ದು. ಈ ಒಂದು ವಿಚಾರವಾಗಿ ಮಾತಾಡ್ಲಿಕ್ಕೆ ನನ್ನ ಜೊತೆ ಒಬ್ರು ಬಾರ್ ಮಾಲೀಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರ ಬಾರ್ ಅಲ್ಲಿ ಎಷ್ಟು ಸೇಲ್ ಆಯ್ತು ಏನು ಅಂತ ಹೇಳಿ. ಸರ್, ಮೊದಲನೇದಾಗಿ ನ್ಯೂ ಇಯರ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್, ಅದರಲ್ಲಿ ಬಾರ್ ಮಾಲೀಕರಿಗೂ ಕೂಡ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಸೊ ಸರ್, ನಿನ್ನೆ ನಿಮ್ಮ ಅಂದಾಜಿನ ಪ್ರಕಾರ KSBCL ಅಲ್ಲಿ ಎಷ್ಟು ಸೇಲ್ ಆಗಿದೆ ಸರ್? KSBCL ಅಲ್ಲಿ 400ರಿಂದ 430 ಕೋಟಿವರೆಗೂ ಸೇಲ್ ಆಗಿದೆ ಅಂದಾಜು. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಒಂದು 30ರಿಂದ 40% ಜಾಸ್ತಿ ಆಗಿದೆ. ಮತ್ತೆ ದಿನವಹಿ ವಹಿವಾಟುಗೋಸ್ಕಂದ್ರೆ ಡಬಲ್ ಆಗಿದೆ. ಸರ್ಕಾರಕ್ಕೆ ಇದರಿಂದ ಭರ್ಜರಿ ಆದಾಯ ಬಂದಿದೆ, KSBCLನವ್ರಿಗೂ ಆದಾಯ ಬಂದಿದೆ, ಮತ್ತೆ ನಮ್ಮ ಬಾರ್ ಮಾಲೀಕರಿಗೂ ಆದಾಯ ಬಂದಿದೆ. ಸರ್, ನಿಮ್ಮ ಬಾರಲ್ಲಿ ಎಷ್ಟು ಸೇಲ್ ಆಗಿದೆ ಪ್ರತಿದಿನಕ್ಕೆ ಹೋಲಿಸ್ಕೊಂಡ್ರೆ? ಪ್ರತಿದಿನಕ್ಕೆ 1ರಿಂದ 2ರಷ್ಟು, 100 ರೂಪಾಯಿ ಆಯ್ತಾ ಇದ್ರೆ 200 ಆ ತರ ವ್ಯಾಪಾರ ಆಗಿದೆ. 1 ಡಬಲ್ ವ್ಯಾಪಾರ ಆಗಿದೆ. ಸರ್, ಕೇಳಬಾರ್ದು, ಆದ್ರೂ ಎಷ್ಟು ದಿನ ಎಷ್ಟು ಆಗ್ತಾ ಇತ್ತು ಒಂದು ದಿನಕ್ಕೆ? ನಿನ್ನೆ ಎಷ್ಟು ಆಗಿದೆ ನಿಮಗೆ ಲಾಭ? ಅದೇ 2ರಿಂದ 2.5 ಆಯ್ತಾಯ್ತು. ನಿನ್ನೆ ಒಂದು 6 ಲಕ್ಷ ವ್ಯಾಪಾರ ಆಗಿದೆ. ಅದ್ರಲ್ಲಿ ಲಾಭ ಅಂದ್ರೆ ತೆಗಿಬೇಕು. ಕೆಲವು MRP ತಗೊಂಡು ಹೋಗಿರ್ತಾರೆ, ಕೆಲವರು ಬಾರ್ ರೇಟ್ ತಗೊಂಡಿರ್ತಾರೆ. ಅದ್ರ ಲಾಭ ಲೆಕ್ಕಾಚಾರ ಹಾಕ್ತಿವಿ. ಸಂತೋಷ, ಲಾಭ ತುಂಬಾ ಚೆನ್ನಾಗಿ ಬಂದಿದೆ, ಸಂತೋಷ ಆಗಿದ್ದೀವಿ. ಓಕೆ ಸರ್. ಸರ್, ಹೆಚ್ಚಾಗಿ ಜನ ಯಾವ್ದನ್ನ ತಗೊಂಡು ಹೋಗೋದು ಅಂದ್ರೆ ಇವಾಗ ಹಾಟ್ ಡ್ರಿಂಕ್ಸ್ ಗೆ ಹೋಗ್ತಾರಾ ಅಥವಾ ಬಿಯರ್ ನ ಜಾಸ್ತಿ ತಗೊಂಡು ಹೋಗ್ತಾರಾ? ಹಾಟ್ ಡ್ರಿಂಕ್ಸ್ ಗಿಂತ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಬೀರ್ ಜಾಸ್ತಿ ತಗೊಳ್ತಾರೆ. ಸರಿಸುಮಾರು ಒಂದು 60-40 ಅವರೇಜ್ ಅಲ್ಲಿ. ಹಾಟ್ ಡ್ರಿಂಕ್ಸ್ 40% ಹೋದ್ರೆ ಬಿಯರ್ 60% ಹೋಗುತ್ತೆ. 30% ಅಲ್ಲಿ ಮಾತ್ರ. ಬಾಕಿ ದಿನ ಸಮ ಹೋದ್ರು 30% ಅಲ್ಲಿ ಹಾಟ್ ಡ್ರಿಂಕ್ಸ್ ಗಿಂತ ಬೇರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಓಕೆ ಸರ್, ನೆನ್ನೆ ಎಷ್ಟು ನಿಮ್ಮ ಬಾಕ್ಸ್ ಖಾಲಿ ಆಗಿದೆ ಬಿಯರ್ ಬಾಕ್ಸ್? ನಮ್ಮಲ್ಲಿ ಒಂದು 120 ಬಿಯರ್ ಬಾಕ್ಸ್ ನಮ್ಮಲ್ಲಿ ಖಾಲಿಯಾಗಿದೆ. ಸೊ
ಸರ್ ಅಂದ್ರೆ ಇವಾಗ ಬಿಯರ್ ಇಂದ ಜಾಸ್ತಿ ಲಾಭ ಸಿಗತ್ತಾ ಅಥವಾ ಇವಾಗ IML ಇಂದ ಜಾಸ್ತಿ ಲಾಭ ಬಾರ್ ಸಿಗತ್ತಾ? ಮಾಲೀಕರಿಗೆ ಯಾವುದೇ ತಗೊಂಡ್ರು ಅದು ಇಷ್ಟು ಪರ್ಸೆಂಟೇಜ್ ಅಂತ ಇಟ್ಕೊಂಡಿರ್ತಾರೆ, ಎರಡು ಒಂದೇ. ಸರ್ಕಾರಕ್ಕೆ ಸ್ವಲ್ಪ ಬಿಯರಿಂದ ಸ್ವಲ್ಪ ಕಡಿಮೆ, IML ಇಂದ ಸ್ವಲ್ಪ ಜಾಸ್ತಿ ಬರುತ್ತೆ ಲಾಭ. ಓಕೆ ಸರ್, ನಿಮಗೆ ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾನೇ ಖುಷಿ ಆಯ್ತಾ ಇದೆ. ಯಾವುದು ತೊಂದರೆ ಇಲ್ಲದಂತೆ ನಡೆದಿದೆ ಬೆಂಗಳೂರಲ್ಲಿ. ಹ್ಯಾಪಿ ನ್ಯೂ ಇಯರ್, ಅದರಿಂದ ಇನ್ನೂ ತುಂಬಾ ಖುಷಿ ಆಗಿದೆ. ಮತ್ತೆ ನಮ್ಮಲ್ಲೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಜನಕ್ಕೆ ಏನೂ ತೊಂದರೆನೂ ಆಗಿಲ್ಲ. ಗ್ರಾಹಕರು ಸಂತೋಷದಿಂದ ಎಲ್ಲ ಕುಡ್ದು 1 ಗಂಟೆ ಪೊಲೀಸ್ನವರು ಏನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅವಕಾಶ ಮಾಡಿಕೊಟ್ಟಿದ್ರು, ಒಳ್ಳೆ ಭದ್ರತೆ ಒದಗಿಸ್ಕೊಟ್ಟಿದ್ರು. ತುಂಬಾ ಖುಷಿಯಾಗಿದೆ. ಎಷ್ಟು ಗಂಟೆಗೆ ಕ್ಲೋಸ್ ಮಾಡಿದ್ದು? ನಾವು 1 ಗಂಟೆ ಕರೆಕ್ಟಾಗಿ ಮಾಡಿದ್ದು. ಹೌದು. ಓಕೆ ಸರ್, ಬರೀ 31ನೇ ತಾರೀಕು ಮಾತ್ರ ಇಷ್ಟು ಸೇಲ್ ಆಗಿದೆ ಅಥವಾ 30, 29ನೇ ತಾರೀಕು ಕೂಡ ಇಷ್ಟೇ ಸೇಲ್ ಆಗಿದೆ? 30ನೇ ತಾರೀಕು ಸ್ವಲ್ಪ ಒಂದು 10ರಿಂದ 20% ಜಾಸ್ತಿ ಆಗಿದೆ ವ್ಯಾಪಾರ. ಯಾಕೆಂದ್ರೆ ರಸ್ ಆಗಬಹುದು ಅನ್ನೋ ದೃಷ್ಟಿಯಿಂದ ಮೊದಲೇ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವರು ಹೊರಗಡೆ ಹೋಗೋರು ಅಲ್ಲೆಲ್ಲ ಕ್ಯೂ ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗೋದ್ರಿಂದ 30ನೇ ತಾರೀಕು ಸ್ವಲ್ಪ ಒಂದು 20ರಿಂದ 25% ಎಲ್ಲಾ ಮಾಲೀಕರಿಗೂ ಜಾಸ್ತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡ್ಬೋದು ರಮ್ಯ ಎಷ್ಟು ಖುಷಿಯಾಗಿದ್ದಾರೆ ಬಾರ್ ಮಾಲೀಕರು ಕೂಡ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಅಂತ ಹೇಳಿದ್ರೆ ಒಂದು ಕಡೆ ಅಬಕಾರಿ ಇಲಾಖೆಯ ಬೊಕ್ಕಸ ತುಂಬಿ ತುಳುಕಿದ್ರೆ, ಮತ್ತೊಂದು ಕಡೆ ಬಾರ್ ಮಾಲೀಕರ ಬೊಕ್ಕಸವು ಕೂಡ ಅಷ್ಟೇ ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ಅವರು ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ಸುಸೂತ್ರವಾಗಿ ನಿನ್ನೆ ಎಲ್ಲವೂ ಕೂಡ ವ್ಯಾಪಾರ ನಡೆದಿದೆ ಅಂತ ಹೇಳಿ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಮ್ಯಾ. ರೈಟ್ ಸುಷ್ಮಿತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.